ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಉಷಾ ನರಸಿಂಹನ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 39. ಪುಸ್ತಕದ ಹೆಸರು ಕೆಂಡದ ರೊಟ್ಟಿ. ಲೇಖಕರು ಉಷಾ ನರಸಿಂಹನ್. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ಪಲ್ಲವಿ ಎಂಆರ್. ಉಷಾ ನರಸಿಂಹನ್ ಅವರು ಈ ತಲೆಮಾರಿನ ಲೇಖಕಿಯರಲ್ಲಿ ಬಹಳ ಇಷ್ಟವಾಗುವ ಲೇಖಕಿಯರಲ್ಲಿ ಒಬ್ಬರು. ಇವರ ಬರಹ ಶೈಲಿ ಬಹಳ ಆಪ್ತವಾಗಿ, ಮನವನ್ನು ಹಿತವಾಗಿ ತಾಕಿ, ಭಾವನೆಗಳ ಕೋಲಾಹಲದಲ್ಲಿ ಮುಳುಗುವಂತೆ ಮಾಡುತ್ತದೆ. ಅವರ ಈ ಕೆಂಡದ ರೊಟ್ಟಿ ಕೃತಿಯ ಶೀರ್ಷಿಕೆ ಮನಸ್ಸನ್ನು, ಅದರ ಪರಿಮಳ, ವಿನ್ಯಾಸ ಕ್ರಮ, ಬೇಯುವ ಉಷ್ಣತೆ, ಎತ್ತುವವರ ಚಾಕಚಕ್ಯತೆ ಎಲ್ಲವನ್ನು ಜೀವನಕ್ಕೆ ಹೋಲಿಸಿ ಒಂದೇ ಬಾರಿಗೆ ಆಲೋಚನೆಗೆ ಹಚ್ಚುತ್ತದೆ. ಎಷ್ಟೋ ಬಾರಿ ಸಾಕಷ್ಟು ವಿಷಯಗಳ ಬಗ್ಗೆ ಪೂರ್ತಿಯಾಗಿ ಅರಿಯದೆ ನಮ್ಮದೇ ಇಷ್ಟಕ್ಕೆ ತಕ್ಕಂತೆ ತೀರ್ಪು ಕೊಟ್ಟು ಬಿಡುತ್ತೇವೆ. ಆ ಸಮಯದಲ್ಲಿ ಯಾವುದೇ ವಿಷಯದ ಹಿಂದಿನ ರಹಸ್ಯಗಳು, ಅದರ ಸಂದರ್ಭ, ಸಂದಿಗ್ಧತೆ, ಅನಿವಾರ್ಯತೆ ಯಾವುದರ ಬಗ್ಗೆಯೂ ಯೋಚಿಸೋದಿಲ್ಲ. ನಿಜಕ್ಕೂ ಈ ಕಾದಂಬರಿಯ ಕಥಾವಸ್ತು ಎಷ್ಟು ವಿಶಿಷ್ಟವೋ ಅಷ್ಟೇ ಗಾಬರಿಯನ್ನು, ಆತಂಕವನ್ನು, ತಲ್ಲಣವನ್ನು ಹುಟ್ಟಿಸುತ್ತದೆ. ಮಧ್ಯಮ ವರ್ಗದ ಒಂದು ಕೂಡು ಕುಟುಂಬದಲ್ಲಿ ಬದಲಾಗುವ ಸಂಬಂಧಗಳ ವ್ಯಾಖ್ಯಾನ, ವ್ಯಾಪ್ತಿಗಳ ಪರಿಶೋಧನೆ ಈ ಮಟ್ಟಕ್ಕೆ ಆಘಾತವನ್ನು ಹುಟ್ಟಿಸಬಲ್ಲದು ಎಂದು ಓದುಗರು ಊಹಿಸಲು ಸಾಧ್ಯವಿಲ್ಲ. ಒಂದು ಹೆಣ್ಣಿನ 2 ಋತುಗಳ ನಡುವೆ 2 ಸಂಪರ್ಕದಲ್ಲಿ ಯಾರಿಂದ ಫಲಿತಗೊಂಡನೆಂದು ಸ್ವತಃ ಆ ಹೆಣ್ಣಿಗೂ ಗೊತ್ತಿರಲಿಲ್ಲವೆಂಬುದು ವಾಸ್ತವ. ಆದರೆ ತನಗೆ ಯಾರು ಇಷ್ಟವೋ ಅವನೇ ಆ ಫಲನಕ್ಕೆ ಕಾರಣವಾಗಿರಲಿ ಎಂದು ಅವಳು ಬಯಸುವುದರಲ್ಲಿ ಅಸಹಜವೇನಿಲ್ಲ. ಅಕ್ಷರಶಃ ಬೆಚ್ಚಿ ಬೀಳಿಸಿದ ಸಾಲುಗಳು ಇವು. ನಿಜಕ್ಕೂ ಇಂತಹದ್ದೊಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಹಳ್ಳಿಯ ವಾತಾವರಣದಲ್ಲಿ ಜೀವನ ಸಾಗಿಸಲು ಸಾಧ್ಯವೇ ಎನ್ನುವ ಯೋಚನೆ ಸುಳಿಯಿತು. ಬದುಕೇ ಒಂದು ಅನಿರೀಕ್ಷಿತ ಘಟನೆಗಳ ಸಂಕಲನ. ಅದರಲ್ಲಿಯೂ ಹೆಣ್ಣಿನ ಮನಸ್ಸಿನ ಆಳ ಅಗಲಗಳನ್ನು ಅಳೆಯುವುದು ಬಹಳವೇ ಕಷ್ಟದ ಸಂಗತಿ ಎನ್ನುವುದು ಈ ಕಾದಂಬರಿಯನ್ನು ಓದಿದಾಗ ನೆನಪಾಗುತ್ತದೆ. ವ್ಯವಸಾಯದ ಮನೆಯ ಕೆಲಸಗಳು, ಕಷ್ಟ ಕಾರ್ಪಣ್ಯಗಳಿಗೆ ಹೊಂದಿಕೊಳ್ಳುವ ಸತ್ಯಳಿಗೆ, ಪತಿಯ ಜೊತೆಗಿನ ಹೊಂದಾಣಿಕೆ ಕಷ್ಟವಾದರೂ ಸರಿ, ಎತ್ತು ಏರಿಗೆ ಕೋಣ ನೀರಿಗೆ ಎಳೆದಂತೆ ಸಂಸಾರ ಸಾಗುತ್ತಿದ್ದ ಸಂದರ್ಭದಲ್ಲಿಯೇ ಅವಳು ಊಹಿಸದ ಘಟನೆ ನಡೆಯುತ್ತದೆ. ಅದರಲ್ಲಿ ಯಾರು ಸರಿ, ಯಾರು ತಪ್ಪು ಎನ್ನುವ ವಿಶ್ಲೇಷಣೆಗಿಂತ ಹೆಚ್ಚಾಗಿ ಅದರ ಪರಿಣಾಮ ಮುಂದಿನ ಜೀವನದ ಮೇಲೆ ಏನಾಗಬಹುದು ಎನ್ನುವ ಪರಿವೆಯೇ ಭಾಗಿದಾರರಿಗೆ ಇರದೆ ಹೋಗುವುದು ಆತಂಕ ಹುಟ್ಟಿಸುತ್ತದೆ. ಬಾಲು ಸತ್ಯಾಳ ಮತ್ತು ರಾಮಣ್ಣನ ಮೊದಲ ಮಗನಾದರೆ ರಮ್ಯ ಯಾರ ಮಗಳು ಎನ್ನುವುದೇ ಸಮಸ್ಯೆಯಾಗುವ ಸಂದರ್ಭದಲ್ಲಿ ಹಳ್ಳಿಯಲ್ಲಿಯೂ ಸಹ ಅದು ದೊಡ್ಡದಾಗಿ ಬೆಳೆಯದೆ ಗುಸುಗುಸು ಪಿಸುಪಿಸು ಮಾತುಗಳ ನಡುವೆಯೇ ಉಳಿದು ಹೋಗುವುದಕ್ಕೆ ಗೋಪಾಲರಾಯರು ಹಳ್ಳಿಯಲ್ಲಿ ಸಂಪಾದಿಸಿಕೊಂಡಿದ್ದ ವಿಶ್ವಾಸವೇ ಕಾರಣ. ತನ್ನ ಅಪರೂಪದ ಸೌಂದರ್ಯವತಿ ಪತ್ನಿ ಪಟ್ಟಣವಾಸಿ ನಾಗವೇಣಿ ತನ್ನೊಟ್ಟಿಗೆ ಸಂಸಾರ ಮಾಡಲು ನಿರಾಕರಿಸಿ ತವರಿಗೆ ವಾಪಸ್ಸಾದ ನಂತರ ಸಂಯಮದಲ್ಲಿಯೇ ಇದ್ದ ಗೋಪಾಲರ ನಿಗ್ರಹ ಸಡಿಲವಾಗುವುದೇ ಇಡೀ ಮನೆಯ ಅಶಾಂತಿ ಕದಡಲು ಕಾರಣವಾಗುತ್ತದೆ. ಸತ್ಯ ಪರಿಸ್ಥಿತಿಯ ಬಲಿಪಶುವಾಗಿ ಕಂಡರೂ ಸಹ ಆ ಪರಿಸ್ಥಿತಿಯನ್ನು ಅವಳು ತಡೆ ಹಿಡಿಯಬಹುದಿತ್ತು ಎನಿಸುತ್ತದೆ. ತನ್ನ ಪತಿಯಿಂದ ಶೋಷಿತಳಾದ ಅವಳು ಒಳ್ಳೆಯ ಮಾತು, ಪ್ರೀತಿಯ ನಡವಳಿಕೆಗಾಗಿ ಹಾತೊರೆಯುತ್ತಿದ್ದಳು. ತಂದೆಯ ಹಾಗೆ ನೋಡಬೇಕಿದ್ದ ಭಾವನವರನ್ನು ತನ್ನ ಪತಿಯ ದೌರ್ಬಲ್ಯಗಳು, ದುರ್ಗುಣಗಳಿಗೆ ಬೇಸತ್ತು ಬಳಸಿಕೊಂಡು ಬಿಟ್ಟಳೇನೋ ಅನಿಸುತ್ತದೆ. ಒಮ್ಮೆ ನಡೆದ ಆಕಸ್ಮಿಕ ಘಟನೆ ಮತ್ತೆ ಮತ್ತೆ ಮರುಕಳಿಸಲು ಅವಳೂ ಕಾರಣಳಾಗುತ್ತಾಳೆ. ತೀರಾ ಒಂದೇ ಮನೆಯಲ್ಲಿ ಹತ್ತಿರದ ಸಂಬಂಧಿಗಳಲ್ಲಿ ಬೆಳೆಯುವ ಇಂತಹ ಸಂಬಂಧಗಳು ಮನೆಯವರ, ಮಕ್ಕಳ ಪಾಲಿಗೆ ಎಷ್ಟು ಮುಜುಗರ, ನೋವು ತರುವ ಸಂಗತಿಗಳಾಗುತ್ತದೆ ಎನ್ನುವುದರ ನೇರ ಚಿತ್ರಣ ಕಾದಂಬರಿಯಲ್ಲಿದೆ. ಇದರ ನೇರಾನೇರ ಬಲಿಯಾಗುವ ಪಾಪದ ರಮ್ಯ ತನ್ನ ಹುಟ್ಟಿಗೆ ದೊಡ್ಡಪ್ಪನೇ ಕಾರಣ ಎನ್ನುವ ವದಂತಿಯನ್ನು ಕೇಳಿಯೇ ಬೆಳೆದರೂ ಸಹ ಅವಳ ತಂದೆ ಆ ಕ್ಷಣಕ್ಕೆ ಪ್ರತಿಕ್ರಿಯಿಸದೇ ಇರುವುದು, ದೊಡ್ಡಪ್ಪನ ಆಕಸ್ಮಿಕ ಮರಣ ಮತ್ತು ಅದಕ್ಕೆ ಕಾರಣಗಳನ್ನು ಅರಿಯದ ಅವಳ ತೊಳಲಾಟ, ಅಣ್ಣ ಬಾಲುವಿನ ವಿನಾಕಾರಣ ದ್ವೇಷ, ಸಂಬಂಧಿಕರಿಂದ ತಿಳಿಯುವ ಅರ್ಧ ಸತ್ಯಗಳು, ವೇಣಮ್ಮನ ಮಾತನ್ನು ಕೇಳಿ ಪ್ರಶಾಂತನ ಮದುವೆಯಾಗಿ ಅದು ಸರಿ ಹೋಗದೆ ವಿಚ್ಛೇದನ ಹಂತಕ್ಕೆ ಹೋಗುವುದು ಎಲ್ಲದರಿಂದ ತೊಳಲಾಡುತ್ತಾಳೆ. ಎಲ್ಲಕ್ಕೂ ಗೋಪಾಲರಾಯರು ಮತ್ತು ಸತ್ಯಾಳ ನಡುವಿನ ಸಂಬಂಧವೇ ಕಾರಣವೇನೋ ಎನಿಸಿಬಿಡುತ್ತದೆ. ಎಷ್ಟೇ ಒಳ್ಳೆತನವಿದ್ದರೂ ಗೋಪಾಲರಾಯರ ಒಳ್ಳೆಯ ವರ್ತನೆಯಾಗಲಿ, ಸತ್ಯಳ ಸಮಜಾಯಿಷಿಯಾಗಲಿ ಮನಸ್ಸಿಗೆ ನಾಟುವುದೇ ಇಲ್ಲ.
ಬದಲಿಗೆ ಇಂತಹ ವರ್ತನೆಯಿಂದಾಗಲೇ ಬಾಲುವಿನ ಬದಲಾಗುವ ನಡವಳಿಕೆ, ಕದಡುವ ಕುಟುಂಬದ ನೆಮ್ಮದಿ ಎಲ್ಲವೂ ಸಹ ಕಸಿವಿಸಿ ತರುತ್ತದೆ. ಸತ್ಯಳ ಬದಲಿಗೆ ನಾಗವೇಣಿಯೇ ಬಲಿಪಶುವಾಗಿ ಬಿಟ್ಟಳೇನೋ ಎನಿಸಿಬಿಡುತ್ತದೆ. ರಮ್ಯಾಳಷ್ಟೇ ಅವಳು ಸಹ ಇದರಿಂದಾಗಿ ನೋಯಬೇಕಾಗುತ್ತದೆ. ತಾನು ತಪ್ಪು ಮಾಡಿದ್ದಿರಬಹುದಾದರೂ ಸಹ ಅದನ್ನು ತಿದ್ದಿಕೊಳ್ಳಲು ಅವಕಾಶವಾಗದೆ, ಒಂದು ಮಗುವನ್ನೂ ಹೆರಲಾರದೆ, ಓರಗಿತ್ತಿಯ ಮಕ್ಕಳನ್ನೇ ತನ್ನ ಮಕ್ಕಳೆಂದು ನಿಷ್ಕಲ್ಮಶವಾಗಿ ಪ್ರೀತಿಸಿ ಅವರ ಬದುಕನ್ನು ನೇರ್ಪು ಮಾಡಲು ಹವಣಿಸುವ ನಾಗವೇಣಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಹತ್ತಿರವಾಗುತ್ತಾಳೆ. ಗೋಪಾಲರಾಯರು ಸತ್ತದಾದರೂ ಹೇಗೆ? ನಾಗವೇಣಿ ಏಕೆ ಸುಳ್ಳು ಹೇಳಿ ರಮ್ಯಾಳನ್ನು ಪ್ರಶಾಂತನಿಗೆ ಮದುವೆ ಮಾಡಿಸುತ್ತಾಳೆ? ರಮ್ಯಾಳ ಬದುಕು ಯಾವ ಹಂತಕ್ಕೆ ಬಂದು ನಿಲ್ಲುತ್ತದೆ? ತನ್ನ ತಾಯಿ ಸತ್ಯಳ ತಪ್ಪನ್ನು ರಮ್ಯಾ ಹೇಗೆ ತೆಗೆದುಕೊಳ್ಳುತ್ತಾಳೆ ಎನ್ನುವ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಕ್ಕಾಗಿ ಈ ಕಾದಂಬರಿಯನ್ನು ನೀವು ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.